ನನ್ನ ನಿರೀಕ್ಷೆ ಇರುವಂಥದ್ದು ಒಂದೇ, ನಾನು ಮಂತ್ರಿ ಆಗಬೇಕು, ಇನ್ನೊಂದು ಮತ್ತೊಂದು ಏನೂ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳ ಸೇರಿದ್ದು. ನನ್ನ ಆಸೆ ಇರುವಂಥದ್ದು ಜೀವನದಲ್ಲಿ 25 ವರ್ಷಗಳ ಕಾಲ ಕೊಟ್ಟಿರುವಂಥ ಅನುಭವಗಳು, ಆಡಳಿತದ ವ್ಯವಸ್ಥೆಗಳು. ನಾನು ಯಾವುದೇ ರೀತಿಯಾದಂಥ ನಂಗೆ ಅದು ಬೇಕು ಇದು ಬೇಕು ಅಂತ ಯಾರನ್ನೂ ಕೇಳುವಂಥದ್ದು ಹೋಗಿಲ್ಲ. ನನ್ನ ಕರ್ತವ್ಯ ಎಲ್ಲಿವರೆಗೆ ನಾನು ಬದುಕು ನಡೆಸ್ತೀನೋ ಅಲ್ಲಿವರೆಗೆ ಸಾರ್ವಜನಿಕವಾಗಿರಬೇಕು ಅನ್ನೋದಷ್ಟೇ ನನ್ನ ಮನಸ್ಸಿನಲ್ಲಿರೋದೇ. ನನಗೆ ಗೊತ್ತಿಲ್ಲ, ನಾನು ಯಾವುದ್ರ ಬಗ್ಗೆನೂ ಚಿಂತನೆ ಮಾಡಿಲ್ಲ. ಹಾಗಾಗಿ ಯಾವತ್ತೂ ಎಲ್ಲೂ ಹೋಗಿ ನಾನು ಇದಕ್ಕೆ ಸಂಬಂಧಪಟ್ಟಾಗೆ ಲಾಬಿ ಮಾಡುವಂಥ ಕೆಲಸನ ಮಾಡೋದು ಯಾವುದೂ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಂಥವನ್ನಲ್ಲ. ಶುದ್ಧ ಹಸ್ತನಾಗಿ ನನ್ನ ಇರುವಷ್ಟು ದಿವಸಗಳ ಕಾಲ ಜನದ ಋಣ ತೀರಿಸೋದಷ್ಟೇ ಹೊರತು ನನ್ನ ಮನಸ್ಸಿನಲ್ಲೂ ಕೂಡ ನಾನು ಇದಾಗಬೇಕು ಅದಾಗಬೇಕು ಅಂತ ಬಯಸುವಂಥವನ್ನೆಲ್ಲ, ಬಯಸುವುದೂ ಇಲ್ಲ. ನಾನು ಕಾಲದಿಂದ ನಿರಂತರವಾಗಿ ರಾಜಕೀಯವಾಗಿ ಅವರು ಕೂಡ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡೇ ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಇವತ್ತು ಕೂಡ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ವಿಚಾರ ಗೊತ್ತಿರುತ್ತೆ, ಅವ್ರು ಮಾಡ್ತಾರೆ. ಆದರೆ ಮಾಡಬೇಕು ಅಂತ ಹೇಳಿ ಲಾಬಿ ಮಾಡುವಂಥ ನೇಚರ್ ನಂದಲ್ಲ, ನಾನು ಆ ಕೆಲಸವನ್ನು ಮಾಡುವಂಥವನಲ್ಲ. ಆದರೆ ನಾನು ಆಗಲೇ ಸಿದ್ದರಾಮಯ್ಯನವರು ಸಹಜವಾಗಿ ಆಪೋಸಿಷನ್ ಲೀಡ್ರು, ಸಹಜವಾಗಿ ಅವರು ಯಡಿಯೂರಪ್ಪನವ್ರ ಪರನೋ ಸರ್ಕಾರದ ಪರನೋ ಮಾತಾಡೋಕ್ಕಾಗಲ್ಲ. ರಾಜ್ಯದಲ್ಲಿ ವಾತಾವರಣ ಹೀಗಿರುತ್ತೆ ಅಂತ ಕ್ರಿಯೇಟ್ ಮಾಡಬೇಕಾದಂಥದ್ದು ಅವ್ರ ಜವಾಬ್ದಾರಿ. ಅದರಿಂದ ಅದನ್ನು ಹೇಳ್ತಾರೆ ಹೊರತು ಹಾಗಾಗಿ ಯಾವುದೇ ರೀತಿಯಾದಂಥ ವಿಚಾರಗಳಿಗೆ ಇದು ಪಾರ್ಟಿಯ ಒಳಗಡೆ ಸೇರಿದಂಥದ್ದು ಮತ್ತು ರಾಷ್ಟ್ರದ ನಾಯಕರಿಗೆ ಸೇರಿದಂಥ ವಿಚಾರ. ಹಾಗಾಗಿ ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ದೇಶದ ಅತಿ ಹಿರಿಯ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಶಾಸಕರ ಕೆಲಸ ಮಾಡ್ತಾಯಿದ್ದೀವಿ.